ಹಾಯ್ ಹಲೋ ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಸುಷ್ಮಾ ಲಾಗ್ಸ್. ಇವತ್ತು ಸ್ಯಾಟರ್ಡೆ ಮಾರ್ನಿಂಗಿಂದ ಲಾಗ್ ಸ್ಟಾರ್ಟ್ ಮಾಡತ್ತೀನಿ. ಸೊ ಟಿಫನ್ ಆಯಿತು, ಎಲ್ಲರದ್ದು ದೋಸೆ ಮತ್ತು ಪಲ್ಯ ಮಾಡಿದ್ದೆ. ಸೊ ಟಿಫನ್ ಮುಗಿಸ್ಕೊಂಡು ನಾವು ಹೊಂಟೀವಿ ಚಂದಾಪುರ ಮಾರ್ಕೆಟಿಗೆ ಒಂದ್ಸರಿನೂ ನಾವು ಹೋಗಿಲ್ಲ. ಸೊ ಫಸ್ಟ್ ಟೈಮ್ ಹೋಗಿ ನೋಡೋಣಂತ ತರಕಾರಿ ಮತ್ತು ಫ್ರೂಟ್ಸ್ ಯಾವ ಥರ ಎಲ್ಲ ಸಿಗ್ತಾವ ಅಂಥೇಳಿ ಸೊ ಶಾಪಿಂಗ್ ಹೊಂಟೀವಿ. ಸೊ ಇಲ್ಲಿ ನಿಯರ್ ಬೈ ಅಂದ್ರೆ ನಮಗೆ ಚಂದಾಪುರನ ಆಗ್ತೈತಿ, ಹಿಂಗಾಗಿ ನಾವು ಅಲ್ಲಿ ಹೊಂಟೀವಿ. ಮಾರ್ಕೆಟ್ ಚಲೋ ಇದೆ ಅಂತ ಹೇಳತ್ತಾರ, ನಾವು ನೋಡ್ಬೇಕು ಹೆಂಗ ಅನಿಸ್ತೈತೆ ಅಂತ ಹೇಳಿ ಬರ್ರಿ ಹೋಗೋಣ ಅಂತ.
ಚಂದಾಪುರ ಮಾರ್ಕೆಟ್ ನೋಡಿದ್ಮೇಲೆ ನನಗೆ ನೆನಪು ಬಂದಿದ್ದ ನಮ್ಮ ಊರಾಗಿನ ಸಂತೆ. ಇವಾಗಂತರೂ ರೀಸೆಂಟಾಗಿ ಎಲ್ಲರ ಊರೊಳಗೂ ಸಂತೆಗಳು ನಡೀತಾವ. ಸೊ ಸೇಮ್ ನನಗೆ ಅದ ಫೀಲ್ ಬಂತು ಮಾರ್ಕೆಟ್ ಒಳಗೆ ಹೋದ್ಮೇಲೆ. ಲೋಕಲ್ ಮಾರ್ಕೆಟ್ ಒಳಗೆ ಎಲ್ಲರೂ ಬಂದು ಶಾಪಿಂಗ್ ಮಾಡೋದೆಲ್ಲ ನೋಡಿ ನನಗೆ ಅದ ಫೀಲ್ ಆಯಿತು. ಬಟ್ ಏನು ಡಿಫ್ರೆನ್ಸ್ ಅಂತಂದ್ರೆ ಊರಾಗಾದ್ರೆ ನಮ್ಮ ಅತ್ತಿಗಳದು ಬರೀ ಜಸ್ಟ್ ಒಂದು ಬ್ಯಾಗ್ ತೊಗೊಂಡು ಹೋಗಿ 250 ರೂಪಾಯಿ ಒಳಗೆ ಒಂದು ಇಡೀ ಬ್ಯಾಗ್ ತರಕಾರಿ ಮತ್ತು ಎಲ್ಲ ತೊಗೊಂಬರ್ತಾರೆ. ಇಲ್ಲಿ ಹಾಗಿಲ್ಲ, ನಾವು 2 ಬ್ಯಾಗ್ ತೊಗೊಂಡು ಹೋದ್ರೂ ಅದೇನು ಅದೂ ಕಂಪ್ಲೀಟ್ ಆಗಿರೋಂಗಿಲ್ಲ, ಫಿಲ್ ಆಗಿರೋಂಗಿಲ್ಲ. ಬಟ್ ಅಮೌಂಟ್ ಮಾತ್ರ 1300 1100 ಹಿಂಗಾಗಿರ್ತೈತಿ. ಅದ ಒಂದು ಡಿಫ್ರೆನ್ಸ್. ಬಟ್ ಎಕ್ಸ್ಪೀರಿಯನ್ಸ್ ಮಾತ್ರ ಸೇಮ್ ಇತ್ತು. ಜಸ್ಟ್ ಚಂದಾಪುರಿಂದ ವಾಪಸ್ ಮನೆಗೆ ಬಂದ್ವಿ. ಲೋಕಲ್ ಮಾರ್ಕೆಟ್ ಎಲ್ಲ ಫುಲ್ ಎಕ್ಸ್ಪ್ಲೋರ್ ಮಾಡ್ಕೊಂಡು ಬಂದ್ವಿ. ನಾವು 11 ಗಂಟೆಗೆ ಮನೆ ಬಿಟ್ಟಿದ್ದೆ ಆ್ಯಕ್ಚುಲಿ. ಇವಾಗ ಟೈಮ್ ಆಗೈತಿ 1:15. ಸೊ 2:15 ತಾಸು ಚಂದಾಪುರ ಮಾರ್ಕೆಟ್ಗೆ ಹೋಗಿ ಫ್ರೂಟ್ಸ್ ಮಾರ್ಕೆಟ, ಫ್ಲವರ್ ಮಾರ್ಕೆಟ, ಆಮ್ಯಾಗ ವೆಜಿಟೇಬಲ್ಸ್ ಮಾರ್ಕೆಟ, ಸೊ ಎಲ್ಲ ತಿರ್ಗಾಡಿ ಬಂದ್ವಿ. ಸೊ ಶ್ರಾವಣ ಸ್ಟಾರ್ಟ್ ಆದಾಗಿಂದ ನನಗೊಂದು ಆಸೆ ಸ್ಟಾರ್ಟ್ ಆಗಿತ್ತು, ಲೈಕ್ ಹಸಿರು ಬಳಿ ಹಾಕೋಬೇಕಂತ ಹೇಳಿ. ಸೊ ಅದೊಂದು ರೀಸನಿಗೆ ನಾ ಅಲ್ಲಿ ಹೋಗಿದ್ದೆ ಆ್ಯಕ್ಚುಲಿ. ನೀವು ನೋಡ್ಬೋದು, ಲೈಕ್ ಬ್ಯಾಂಗಲ್ಸ್ ತೊಗೊಂಬಂದೀನಿ. ಇವತ್ತು ಶ್ರಾವಣ ಮುಗಿತನ ಹಾಕೋಬೇಕಂತ ಹಸಿರು ಬಳಿ. ಆ್ಯಕ್ಚುಲಿ ಗೊತ್ತಿಲ್ಲ, ಸುಮ್ಮನೆ ವಿಡಿಯೋ ನೋಡ್ಬೇಕಂದ್ರೆ ಒಬ್ಬರು ಹೇಳಿದ್ರು ಶ್ರಾವಣ ಮುಗಿಯೋವರೆಗೂ ನಾವು ಹಸಿರು ಬಳಿ ಹಾಕೋಬೇಕು ಚಲೋ ಅಂತೇಳಿ. ಹಿಂಗಾಗಿ ಅಲ್ಲಿ ನೋಡಿದ ತಕ್ಷಣ ನಂಗೆ ಮೊನ್ನೆ ಒಬ್ಬರ ಮನೆಗೆ ಅವ್ರು 1-2 ಹಸಿರು ಬಳಿ ಕೊಟ್ಟರು. ಅವಾಗಿಂದ ಅನ್ಸಕತ್ ನಂಗೆ ತಗೋಬೇಕು ಅಂತೇಳಿ. ಸೊ ಎಲ್ಲ ಶಾಪಿಂಗ್ ಮುಗಿಸ್ಕೊಂಡ್ ಬರ್ಬೇಕಾದ್ರೆ ಅಲ್ಲಿನೂ ಹಸಿರು ಬಳಿ ತೊಗೊಂಡು ಯೂಸ್ ಮಾಡತ್ತೀನಿ. ಸೊ ಫುಲ್ ಹಾಕೋಬೇಕಂತ ಹೇಳಿ ಮಾಡೀನಿ ಡೈಲಿ. ಸೊ ಫ್ರೂಟ್ಸ್ ನಾವಿಲ್ಲೆಲ್ಲ ಕಾಸ್ಟ್ಲಿ ಇರ್ತೈತಿ ಮಾರ್ಕೆಟ್ ಒಳಗೆ, ಅಂದ್ರೆ ಲೋಕಲ್ ಮಾರ್ಕೆಟ್ ಒಳಗೆ ಸ್ವಲ್ಪ ಕಡಿಮೆ ಸಿಗ್ಬೋದು ಅಂತೇಳಿ ಹೋಗಿದ್ವಿ. ಬಟ್ 1000 ರೂಪೀಸ್ ನಾವು ವೆಜಿಟೇಬಲ್ಸ್ ಮತ್ತು ಫ್ರೂಟ್ಸ್ ತೊಗೊಂಡು ಬಂದ್ವಿ ಚಂದಾಪುರಿಂದ. ರೇಟ್ ಏನು ಅಷ್ಟೊಂದು ಕಡಿಮೆ ಅಂತ ಏನು ಅನಿಸಿಲ್ಲ ನಮ್ಗೆ. ಬಟ್ ವೆಜಿಟೇಬಲ್ಸ್ ಆಗಿರ್ಬೋದು, ಫ್ರೂಟ್ಸ್ ಆಗಿರ್ಬೋದು, ಫ್ಲವರ್ಸ್ ಆಗಿರ್ಬೋದು, ಫ್ರೆಶ್ ಇತ್ತು ಎಲ್ಲ. ಸೊ ಹೋಗಿದ್ದಕ್ಕೂ ಚಲೋ ಅನಿಸ್ತು. ಒಂದ್ಸಲ ಎಕ್ಸ್ಪೀರಿಯನ್ಸ್ ಆಯಿತು. ನಿಯರ್ ಬೈ ಐತಿ. ಆಮೇಲೆ ಸ್ಯಾಟರ್ಡೇ ಒಮ್ಮೊಮ್ಮೆ ಸಚಿನ್ ಅವ್ರದ್ದು ಲೀವ್ ಇರ್ತೈತಿ. ಸೊ ಮನ್ಯಾಗ ಕುಂದ್ರಿಸೋದೇನು ಕರ್ಕೊಂಡು ಹೋಗಿ ನಮ್ಮ ಜೊತೆ ಶಾಪಿಂಗ್ ಮಾಡ್ಕೊಂಡು ಬರ್ಬೋದು. ಒಬ್ಬರು ಹೋಗೋಕಿನ ಇಬ್ಬರು ಹೆಲ್ಪ್ ಆಗ್ತೈತಿ. ಸೊ ಹಿಂಗಾಗಿ ಅವ್ರಿಗೆ ಕರ್ಕೊಂಡು ಹೋಗಿ ಎಲ್ಲ ಫ್ರೂಟ್ಸ್ ಆಮೇಲೆ ತರಕಾರಿ ಎಲ್ಲ ತೊಗೊಂಡು ಬಂದ್ವಿ. ಫ್ರೆಶ್ ಇತ್ತೆಲ್ಲ, ಹಂಗೆಲ್ಲ ಚಲೋ ಇತ್ತು. ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಜಸ್ಟ್ ಚಂದಾಪುರಕ್ಕದು ಹೋಗಿ ಬಂದ, ಸಂತೆಯದು ಮುಗಿಸ್ಕೊಂಡು ಬಂದ್ವಿ. ಪ್ರಶಾಂತನ ಮಾರ್ನಿಂಗ್ ಕಾಲ್ ಮಾಡಿದ್ವಿ ರಕ್ಷಾ ಬಂಧನ್ಗೆ ಅಂತೇಳಿ. ಸೊ ಸ್ವಲ್ಪ ಬ್ಯುಸಿ ಇದ್ದ, ಇವತ್ತೊಂದು ವರ್ಕಿಂಗ್ ಐತೆ ಆ್ಯಕ್ಚುಲಿ. ಸೊ ಬ್ಯುಸಿ ಇದ್ದ, ಮಧ್ಯಾಹ್ನ ಬರ್ತೀನಂದ. ಸೊ ಇವಾಗ ಬರಾಕತ್ತಾರ ಅನು ಮತ್ತು ಪ್ರಶಾಂತ ರಕ್ಷಾ ಬಂಧನ್ಗೆ. ಸೊ ಹ್ಯಾಪಿ ರಕ್ಷಾ ಬಂಧನ್ ಟು ಮೈ ಆಲ್ ಬ್ರದರ್ಸ್. ಬಸ್ಸು ಅನ್ನು ನಿಮಗೂ ಹ್ಯಾಪಿ ರಕ್ಷಾ ಬಂಧನ್. ಸೊ ಇವಾಗ ಪ್ರಶಾಂತನ ಬರ್ತಾರ. ಆ್ಯಕ್ಚುಲಿ ಪ್ರತಿ ವರ್ಷ ರಾಜ್ಕುಮಾರಣ್ಣ ಬರ್ತಿದ್ದ, ಈ ಸಲ ಅವನು ಊರಿಗೆ ಹೋಗ್ಯಾನ. ಸೊ ನಾಳೆ ಬರ್ತಾನ ಅವ ರಾಖಿ ಕಟ್ಟಿಸ್ಕೊಳಕ್ಕೆ. ಇವತ್ತು ಇಲ್ಲೇ ಪ್ರಶಾಂತನ ಇದ್ದಲ್ಲ, ಹಿಂಗಾಗಿ ಮಾರ್ನಿಂಗ್ ಕಾಲ್ ಮಾಡಿದ್ನಿ. ಅವ್ರ ಮಾರ್ನಿಂಗ್ ಬ್ಯುಸಿ ಇದ್ರು, ಹಿಂಗಾಗಿ ಈಗ ಬರಾಕತ್ತಾರ ರಾಖಿ ಕಟ್ಟಿಸ್ಕೊಳಕ್ಕೆ. ಸೊ ರಾಖಿ ಹಬ್ಬ ಮುಗಿದ್ಮೇಲೆ ಸಿಗ್ತೇನೆ ಅಂತ ನಿಮ್ಗೆ.
ಪ್ರಶಾಂತನ ಮತ್ತು ಅನುನು ಬಂದು ಹೋದ್ಮೇಲೆ ಸ್ವಲ್ಪ ರೆಸ್ಟ್ ಮಾಡಿದ್ವಿ. ಈವ್ನಿಂಗ್ ಇಲ್ಲೇ ರಾಯಬಾಗ್ದವ್ರು ಅದಾರ ನಮ್ಮ ಊರು ನಿಯರ್ ಬೈ, ಹೀಗಾಗಿ ಅವರು ಸಚಿನ್ಗೂ ರಾಖಿ ಕಟ್ಟಕ್ಕೆ ಹೇಳಿ ಬಂದಿದ್ರು. ಸೊ ಅವರು ಬಂದರು, ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದರು, ಅವರು ರಾಖಿ ಕಟ್ಟೆ ಹೋದರು. ಸೊ ಇದಾಗಿತ್ತು ನಮ್ದು ಇವತ್ತಿನ ವಿಡಿಯೋ. ಸೊ ಈ ವಿಡಿಯೋ ನಿಮ್ಗೆ ಏನರ ಲೈಕ್ ಆಗಿತ್ತು ಅಂತಂದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಲಾಟ್ಸ್ ಆಫ್ ಲವ್. ಬಾಯ್.